ರಾಮನಗರ ಪೊಲೀಸರ ಮಾಹಿತಿ ಪ್ರಕಾರ ಗೋವಾದಿಂದ ಕರ್ನಾಟಕಕ್ಕೆ ದರೋಡಾ ಹಾಕಲು ಬಸ್ನಿಂದ ಬರುತ್ತಿದ್ದ ಸಂದರ್ಭದಲ್ಲಿ ಅನ್ಮೋಡ್ ಅಬಕಾರಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡುವಾಗ 4 ಯುವಕರು ಅರಣ್ಯದ ದಿಕ್ಕಿಗೆ ಓಡುತ್ತಿದ್ದಾಗ ಮಾರ್ಸಂಗಾಳ್ ರೈಲ್ವೆ ಗೇಟ್ ಬಳಿ ಗೋವರ್ಧನ್ ಬಾಬು ಸಿಂಗ್ ರಾಜ್ಪೂತ್ 29 ವರ್ಷದ ಯುವಕ ರಾಜಸ್ಥಾನ್ ನಿವಾಸಿ ಮತ್ತು ಶ್ಯಾಮ್ಲಾಲ್ ದೀಪ್ರಾಮ್ಜಿ ಮೇಘವಾಲ್ ಜೋಧ್ಪುರ್ ರಾಜಸ್ಥಾನ್ ನಿವಾಸಿ ಅವರನ್ನು ರಾಮನಗರ ಪೊಲೀಸರು ಬಂಧಿಸಿ ಅವರಿಂದ ಪರವಾನಗಿ ಇಲ್ಲದ 2 ಪಿಸ್ತೂಲ್ ಮತ್ತು 8 ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸ್ಥಳೀಯ ಮಾಹಿತಿ ಪ್ರಕಾರ ಗೋವಾದಿಂದ ಕರ್ನಾಟಕಕ್ಕೆ ಬರುವ ಸರ್ಕಾರಿ ಬಸ್ನಲ್ಲಿ ತಪಾಸಣೆ ಮಾಡುವಾಗ 2 ಯುವಕರ ಬ್ಯಾಗ್ನಲ್ಲಿ ಪಿಸ್ತೂಲ್ ದೊರೆತಿದ್ದು, ಅವರನ್ನು ವಿಚಾರಣೆ ಮಾಡುವಾಗ ಇತರ 2 ಸದುಪಯೋಗ ಪಡೆದು ತಪ್ಪಿಸಿಕೊಂಡರು. ತಕ್ಷಣವೇ ಈ ಘಟನೆ ಬಗ್ಗೆ ಗೋವಾ ಪೊಲೀಸರಿಗೆ ತಿಳಿಸಿದ್ದರಿಂದ ಮೋಲಂ ಚೆಕ್ ಪೋಸ್ಟ್ನಲ್ಲಿ ಲಾಡು ಕುಕಾ ಸಿಂಗ್ 22 ವರ್ಷದ ಯುವಕ ರಾಜಸ್ಥಾನ್ ನಿವಾಸಿ ಅವರನ್ನು ಬಂಧಿಸಿ ಅವರಿಂದ 1 ಪಿಸ್ತೂಲ್ ಮತ್ತು 3 ಬುಲೆಟ್ ವಶಪಡಿಸಿಕೊಂಡಿದ್ದಾರೆ. ಈ ಘಟನೆ ತಿಳಿಯುತ್ತಿದ್ದಂತೆ ಕಾರವಾರ ಅಡಿಷನಲ್ ಎಸ್ಪಿ ಜಯಕುಮಾರ್, ಜೊಯ್ಡಾ ಸಿಪಿಐ ಚಂದ್ರಶೇಖರ್ ಹರಿಹರ್, ರಾಮನಗರ ಪಿಎಸ್ಐ ಬಸವರಾಜ್ ಮಬ್ನೂರ್, ಕುಳೆ ಪೊಲೀಸ್ ಠಾಣೆಯ ನಿರೀಕ್ಷಕ ಶಗುನ್ ಸಾವಂತ್ ಮತ್ತು ಕುಳೆ ಪಿಎಸ್ಐ ಸಂದೀಪ್ ನಿಂಬಾಳ್ಕರ್ ಸಭೆ ನಡೆಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಘಟನೆಯಲ್ಲಿ ಒಬ್ಬ ಆರೋಪಿ ಪರಾರಿಯಾಗಿದ್ದಾರೆ. ನಿಖಿಲ್ ಅಸುಕರ್, ಕೆಎಂಎಂ ಕನ್ನಡ, ರಾಮನಗರ.